ಅಣ್ಣಾಚಾರ್ಯ ಕೂತಾಗ ದಾನ ಅರಾಜಕತೆ ಅಂತ ಹೇಳಿದ್ದೀರಾ ಅಲ್ಲ, ಅಥವಾ ವಿಪಕ್ಷಗಳು ಆವಾಗ ಮಾಡಿದಾಗ ಇದನ್ನ ಹೇಳಿದ್ದೀರಾ? ಈಗ ನೀವು ಅದನ್ನು ಯಾಕೆ ಮಾತಾಡ್ತೀರಿ? ಬಹುಶಃ ಅರಾಜಕತೆ ಅಂತಕ್ಕಂಥ ಪದ ಇಲ್ಲಿಕ್ಕೆ ಅವಶ್ಯಕತೆ ಅಲ್ಲ. ದೇಶದ್ರೋಹಿಗಳಂತ ಪದವನ್ನು ಬಳಸ್ತಕ್ಕಂಥದ್ದು ಕೂಡ ಅಗತ್ಯ ಇಲ್ಲ ಅನ್ನುವಂಥದ್ದು ಮಾತನ್ನು ವಿರೋಧ ಮಾಡುವವರಿಗೆ ಅದಕ್ಕೇನು ತಲೆಬಿಸಿ ಮಾಡೋದಿಲ್ಲ, ಅದಕ್ಕೆ ಟೆನ್ಷನ್ ಏನು ಬೇಕಾಗಿಲ್ಲ. ಯಾರು ವಿರೋಧ ಮಾಡ್ತಾರೆ ಅವ್ರ ಗದ್ದಾರಗಳಂತ ಕರೆಯುವ, ಯಾರು ವಿರೋಧ ಮಾಡಿದ್ದಾರೆ ಅವರು ದೇಶದ್ರೋಹಿಗಳಂತ ಕರೆಯುವ. ಈ ರೀತಿಯಲ್ಲಿ ಅಪಪ್ರಚಾರ ಮಾಡೋದ್ರ ಮೂಲಕ ದೇಶದ ಅಧಿಕಾರಶಾಹಿಯಲ್ಲಿ ಶಾಶ್ವತ ಉಳಿಬೇಕು ಅನ್ನುವಂಥ ಒಂದು ಆಶೆಯನ್ನು ಇಟ್ಕೊಂಡು ಬಂದಿರತಕ್ಕಂಥ ಸರ್ಕಾರ ಏನಿದೆ ಅದು ಈ ಹೊಣೆಗಾರಿಕೆಯಿಂದ ಮುನ್ನೆಚ್ಚಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಶಿಕ್ಷಣ ಸಚಿವ ಅನಿವಾರ್ಯ ಅಲ್ಲ ಈ ದೇಶಕ್ಕೆ ನೀಟ್ ಪರೀಕ್ಷೆ ಅದನ್ನು ಸುಧಾರೀಕರಣ ಮಾಡ್ತಕ್ಕಂಥ ಅನಿವಾರ್ಯ. ಮಕ್ಕಳ ಭವಿಷ್ಯತೆ ಪ್ರಶ್ನೆ ಇದು ಅನಾಯಕ ಶಿಕ್ಷೆ ಮಾಡ್ತಕ್ಕಂಥ ವಿಚಾರ ಅಲ್ಲ, ಇದು ದೇಶದ ಪ್ರಮುಖವಾದ ವಿಚಾರ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭ ಗಂಭೀರವಾಗಿ ಪ್ರಜಾಪ್ರಭುತ್ವವಾದಿಗಳು ಇದನ್ನು ಒಪ್ಪಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. 21 ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನಮ್ಮ ಮನೆ ಮಕ್ಕಳಾದ್ರೆ ನಾವು ಒಂದು ವೇದಿಕೆಯಲ್ಲಿ ಹೇಳಿ ಅರಾಜಕತೆ ಅಂತ ಹೇಗೆ ಹೇಳ್ತೀರಿ? ಅಣ್ಣಾಚಾರ್ಯ ಕೂತಾಗ ದಾನ ಅರಾಜಕತೆ ಅಂತ ಹೇಳಿದ್ದೀರಾ ಅಲ್ಲ, ಅಥವಾ ವಿಪಕ್ಷಗಳು ಆವಾಗ ಮಾಡಿದಾಗ ಇದನ್ನ ಹೇಳಿದ್ದೀರಾ? ಈಗ ನೀವು ಅದನ್ನು ಯಾಕೆ ಮಾತಾಡ್ತೀರಿ? ಬಹುಶಃ ಅರಾಜಕತೆ ಅಂತಕ್ಕಂಥ ಪದ ಇಲ್ಲಿಕ್ಕೆ ಅವಶ್ಯಕತೆ ಅಲ್ಲ. ದೇಶದ್ರೋಹಿಗಳಂತ ಪದವನ್ನು ಬಳಸ್ತಕ್ಕಂಥದ್ದು ಕೂಡ ಅಗತ್ಯ ಇಲ್ಲ ಅನ್ನುವಂಥದ್ದು ಮಾತನ್ನು ನಾನೊಂದು ಬಹುಶಃ ಒಬ್ಬ ಕಥೆ ಹೇಳಿರ್ತಕ್ಕಂಥ ನೆನಪಾಗುತ್ತೆ. ಒಬ್ಬನ್ನು ಹೊಗಳ್ತಾರಂತೆ, ಒಬ್ಬ ಭಟ್ರು ಇರ್ತಾರೆ ರಾಜಕೀಯದಲ್ಲಿ. ಒಬ್ಬ ನಾಯಕನನ್ನು ಹೊಗಳಿದಾಗ ಅವನು ಮೇಲೆ ಹೋಗ್ತಾನಂತೆ. ಅವಾಗ ಒಬ್ಬ ವಿದೇಶಿ ವ್ಯಕ್ತಿ ಬಂದು ಒಂದು ಕನ್ನಡಿ ಕೊಡ್ತಾನಂತೆ. ಆ ಕನ್ನಡಿಯ ಅಲ್ಲಿ ಏನು ಪ್ರಯೋಜನ ಅಂತ ಕನ್ನಡಿ ನೋಡಿದ ತಕ್ಷಣ ಅವನ ತಪ್ಪುಗಳು ಅವನಿಗೆ ಕಾಣ್ತದೆ ಅಂತೆ. ಆವಾಗ ತಪ್ಪುಗಳು ಕಾಣಲಿಕ್ಕೆ ಶುರು ಆಯಿತು ಅವನ ಕನ್ನಡಿಯಲ್ಲಿ ನೋಡುವಾಗ. ಅದಕ್ಕೆ ತಲೆಬಿಸಿ ಆಯಿತು. ಭಟ್ರನ್ನ ಕರೆಸ್ತಾನೆ, ಏನು ಮಾಡೋದು ಇದಕ್ಕೆ? ಈಗ ತಪ್ಪುಗಳು ನಮ್ಮ ಕಣ್ಣೆದುರು ಬರ್ತದೆ, ಏನು ಮಾಡೋದು? ಅವಾಗ ಏನು ತಮ್ಮ ಸಮಸ್ಯೆ ಮಾಡೋದಲ್ಲ, ಏನು ವಿರೋಧ ಪಕ್ಷ ಮಾಡ್ತಾರೆ ಅವ್ರನ್ನು ದೇಶ ವಿರೋಧಿಗಳಂತ ಹೇಳುವ ಅಂತ. ಹೇಗೆ ವಿರೋಧ ಮಾಡುವವರಿಗೆ ಅದಕ್ಕೇನು ತಲೆಬಿಸಿ ಮಾಡೋದಿಲ್ಲ, ಅದಕ್ಕೆ ಟೆನ್ಷನ್ ಏನು ಬೇಕಾಗಿಲ್ಲ. ಯಾರು ವಿರೋಧ ಮಾಡ್ತಾರೆ ಅವ್ರ ಗದ್ದಾರಗಳಂತ ಕರೆಯುವ, ಯಾರು ವಿರೋಧ ಮಾಡಿದ್ದಾರೆ ಅವರು ದೇಶದ್ರೋಹಿಗಳಂತ ಕರೆಯುವ. ಈ ಥರ ನನಗೆ ಕಾಣಿಸ್ತದೆ. ಅಲ್ಲಿ ಆ ಸುತ್ತಮುತ್ತಲ ಜನ ಮಾತಾಡ್ತಕ್ಕಂಥ ನೋಡಿದಾಗ ಇದು ಅರಾಜಕತೆಯನ್ನು ಸೃಷ್ಟಿ ಮಾಡ್ತಕ್ಕಂಥವ್ರು ಯಾರು ಅಂತ ಹೇಳ್ತಕ್ಕಂಥದ್ದು ನಾವು ತಿಳ್ಕೊಳ್ಬೇಕಾಗಿದೆ. ಈ ರೀತಿಯಲ್ಲಿ ಅಪಪ್ರಚಾರ ಮಾಡೋದ್ರ ಮೂಲಕ ದೇಶದ ಅಧಿಕಾರಶಾಹಿಯಲ್ಲಿ ಶಾಶ್ವತ ಉಳಿಬೇಕು ಅನ್ನುವಂಥ ಒಂದು ಆಶೆಯನ್ನು ಇಟ್ಕೊಂಡು ಬಂದಿರತಕ್ಕಂಥ ಸರ್ಕಾರ ಏನಿದೆ ಅದು ಈ ಹೊಣೆಗಾರಿಕೆಯಿಂದ ಮುನ್ನೆಚ್ಚಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಒಬ್ಬ ಶಿಕ್ಷಣ ಸಚಿವ ಅನಿವಾರ್ಯ ಅಲ್ಲ ಈ ದೇಶಕ್ಕೆ ನೀಟ್ ಪರೀಕ್ಷೆ ಅದನ್ನು ಸುಧಾರೀಕರಣ ಮಾಡ್ತಕ್ಕಂಥ ಅನಿವಾರ್ಯ. ನೀಟ್ ಪರೀಕ್ಷೆ ಎಷ್ಟು ಸರಿ ಲೀಕ್ ಆಯಿತು ಅಂತ ಹೇಳ್ತಕ್ಕಂಥ ನೀವು ತಿಳ್ಕೊಳ್ಬೇಕಾಗಿದೆ. ಈ ನೀಟ್ ಪರೀಕ್ಷೆಯಲ್ಲಿ ತನಿಖೆ ಆಯಿತು, ನೀವು ಹೇಳ್ತಾ ಇದ್ದೀರಿ ಮಕ್ಕಳನ್ನು ಮುಂದಿಟ್ಕೊಂಡು ತನಿಖೆ ಆಯ್ತಲ್ಲ, CBI ತನಿಖೆ ಆಗಲಿ ಯಾವುದೇ ತನಿಖೆ ಆಯ್ತಲ್ಲ, ಹಿಂದೆ ಯಾರು ತನಿಖೆ ಅದು ಯಾರಿಗೆ ಶಿಕ್ಷೆ ಆಗಿದೆ ಅದು ಹೇಳಿ ಪತ್ರಿಕೆಯ ಮಾಧ್ಯಮ ಸ್ನೇಹಿತರು. ನಿಮ್ಮಲ್ಲಿ ನಾನು ಪ್ರಶ್ನೆ ಕೇಳ್ತೀನಿ, ಹಿಂದೆ ಅನೇಕ ಸಾರಿ ಲೀಕ್ ಆಯ್ತಲ್ಲ, ಅದಕ್ಕೆ ತನಿಖೆ ಆಯ್ತಲ್ಲ, ಯಾರಿಗೆ ಎಷ್ಟು ಜನಕ್ಕೆ ಶಿಕ್ಷೆ ಆಗಿದೆ? ಶಿಕ್ಷೆ ಆಗಿ ಅವರ ಹೆಸರ ಪಟ್ಟಿಯನ್ನು ಕೊಡಿ ನನಗೆ. ನಾವು ನನ್ನ ಪಕ್ಷದ ಮುಖಂಡರ ಕೈ ಮುಗಿದು ವಿನಂತಿ ಮಾಡಿಕೊಳ್ತೇನೆ. ಯಾಕಂತಂದ್ರೆ ಇಂಥವ್ರಿಗೆ ಶಿಕ್ಷೆ ಆಗಿದೆ ಅಂತ ಶಿಕ್ಷೆ ಆಗುವುದಿಲ್ಲ. ಪರೀಕ್ಷೆ ಲೀಕ್ ಆಗ್ತಾ ಹೋಗ್ತದೆ. ಯಾರು ಮಾತಾಡಲಿಕ್ಕೆ ಅರಾಜಕತೆ ಸೃಷ್ಟಿ ಮಾಡ್ತಾರೆ ಅಂತೇಳಿ ಅಪಪ್ರಚಾರ ಮಾಡ್ತಾರೆ. ತಪ್ಪುಗಳನ್ನು ಹೇಳಿದ್ರೆ ದೇಶದ್ರೋಹಿಗಳಂತ ಹೇಳ್ತಾರೆ, ತಪ್ಪುಗಳನ್ನು ಹೇಳಿದ್ರೆ ಅವರು ಗದ್ದಾರ್ಗಳಂತ ಹೇಳ್ತಾರೆ. ಅದು ಯಾರು ಸಾಮಾನ್ಯ ಜನರಲ್ಲ, ಮುಖಂಡರುಗಳು ಹೇಳುವಂಥದ್ದು. ತಾವು ಇದನ್ನು ಅರ್ಥ ಮಾಡಿಕೊಳ್ಬೇಕು. ಬಹುಶಃ ರಾಹುಲ್ ಗಾಂಧಿ ಅವರು ಡೇ 1 ನೀಟ್ ಪರೀಕ್ಷೆಯಲ್ಲಿ ಈ ಸೋರಿಕೆ ಆದಾಗ ಡೇ 1 ಅದಕ್ಕೆ ವಿರೋಧ ಪಕ್ಷ ಒಬ್ಬ ಏಕಮೇವ ನಾಯಕ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಬೇಕಾಗಿದೆ. ಪ್ರತಿ ಹಂತದಲ್ಲಿ ಅದನ್ನು ಪ್ರತಿಭಟಿಸ ಬಂದಿದ್ದಾರೆ. ಕೇವಲ ಇವತ್ತು ದೇಶದಲ್ಲಿ ನಡೀತಕ್ಕಂಥ ಹೋರಾಟದ ಹಿನ್ನೆಲೆಯಲ್ಲಿ ಅದಕ್ಕೆ ಮೊದಲೇ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಅವರು ಇದನ್ನು ವಿರೋಧ ಮಾಡ್ತಾ ಬಂದಿದ್ದಾರೆ. ನೀಟ್ ಪರೀಕ್ಷೆ ಸರಿಯಾಗಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲಿ ಅವರ ಹೋರಾಟಗಳು ಆಗಿದೆ ಅಂತಕ್ಕಂಥದ್ದನ್ನು ನಾನು ತಮ್ಮ ಗಮನಕ್ಕೆ ತರ್ತಕ್ಕಂಥ. ಅದರದ್ದಾಗಿ ಇದು ಬಹುಶಃ ಮಕ್ಕಳ ಭವಿಷ್ಯತೆ ಪ್ರಶ್ನೆ ಇದು ಅನಾಯಕ ಶಿಕ್ಷೆ ಮಾಡ್ತಕ್ಕಂಥ ವಿಚಾರ ಅಲ್ಲ,
ಇದು ದೇಶದ ಪ್ರಮುಖವಾದ ವಿಚಾರ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭ ಗಂಭೀರವಾಗಿ ಪ್ರಜಾಪ್ರಭುತ್ವವಾದಿಗಳು ಇದನ್ನು ಒಪ್ಪಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ನಾವು ಪ್ರತಿ ಬ್ಲಾಕ್ನಲ್ಲಿ ಇದನ್ನು ಪ್ರತಿಭಟನೆ ಮಾಡಿದ್ದೇವೆ. ನೀಟ್ ಪರೀಕ್ಷೆ ವಿರುದ್ಧ ಪ್ರತಿಭಟನೆ ಮಾಡಿದ್ದೇವೆ. ಡೇ 1 ಇಂದ ಪ್ರತಿಭಟನೆ ಮಾಡಿದ್ದೇನೆ. ಮೊನ್ನೆ ಅದು ಯಾರೋ ಹೇಳ್ತಾರೆ, ಯಾರೋ ನಾನು ನೋಡಿದೆ ಅದನ್ನು, ಇದು ಏನು ಈ ವಿದ್ಯಾರ್ಥಿ ಚಳವಳಿ ಆದ ಶುರು ಅಲ್ಲ. ನಾವು ಇಡೀ ಬಂಟ್ವಾಳ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಬ್ಲಾಕಿನಲ್ಲಿ ಕೂಡ ನಾವು ಇದರ ವಿರುದ್ಧ ಪ್ರತಿಭಟನೆ ಮಾಡಿದ್ದೇವೆ. ಎಲ್ಲ ಬ್ಲಾಕ್ನಲ್ಲಿ ವಿದ್ಯಾರ್ಥಿ ಕಾಂಗ್ರೆಸ್ ಅವರು ಪ್ರತಿಭಟನೆ ಮಾಡಿದ್ದಾರೆ. ರಾಜ್ಯದ ನಾನಾ ಭಾಗದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಬೆಂಗಳೂರಲ್ಲಿ ಪ್ರತಿಭಟನೆ. ಇದು ಹೊಸತಿಯನ್ನು ಮಾಡೋದಲ್ಲ. ಈಗ ಮತ್ತೊಂದು ಸಾರಿ ನಾವು ಮಾಡೋದು ರಾಹುಲ್ ಗಾಂಧಿ ಅವರು ಬಂಧನ ಮಾಡಿದ ನಂತರ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ